ಎಸ್ 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 ಇನ್ನು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯು ಕೂಡ ಜಾಯ್ನ್ ಆಗಿದ್ದಾರೆ. ರೀನಾ ನ್ಯಾಯವಾದಿ. ಈ ಚರ್ಚಾ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಆತ್ಮೀಯವಾಗಿ ವೆಲ್ಕಮ್ ಮಾಡ್ತೀನಿ. ಮೇಡಮ್ ನಮಸ್ಕಾರ ಮತ್ತು ವೆಲ್ಕಮ್. ಮೇಡಮ್, ಈಗಾಗಲೇ 19 ಮಹಾನಗರಗಳಲ್ಲಿ ವರದಕ್ಷಿಣೆ ಕಿರುಕುಳ ಎಷ್ಟಾಗಿದೆ ಎನ್ನುವಂತಹ ಗಣನೀಯ ಪ್ರಮಾಣವನ್ನು ತೆಗೆದು ನೋಡಿದಾಗ ಆ ಪೈಕಿ ಬೆಂಗಳೂರು ಕೂಡ ಇರೋದು ನಿಜಕ್ಕೂ ಕೂಡ ಅಚ್ಚರಿ. ಈ ನಡುವೆ ಝೂಮ್ನಲ್ಲೂ ಕೂಡ ಮತ್ತೋರ್ವ ಅತಿಥಿ ಜಾಯ್ನ್ ಆಗಿದ್ದಾರೆ, ಭಾನು ಮೋಹನ್, ಮಹಿಳಾ ಹೋರಾಟಗಾರ್ತಿ. ಅವರನ್ನು ಕೂಡ ಆತ್ಮೀಯ ವೆಲ್ಕಮ್ ಮೇಡಮ್ ಈ ಕಾರ್ಯಕ್ರಮಕ್ಕೆ. ಎಸ್, ರೀನಾ ಅವ್ರ ಜೊತೆ ಪ್ರಾರಂಭ ಮಾಡ್ತೀನಿ. ಮೇಡಮ್, ನಮ್ಮ ಬೆಂಗಳೂರಿನಲ್ಲೂ ಕೂಡ ಡೌರಿ ಪ್ರಕರಣಗಳು ಜಾಸ್ತಿ ಆಗ್ತಿದೆಯಾ ಅಂತ? ಸರ್, ಬೆಂಗಳೂರಿನಲ್ಲಿ ನಾವು ಮೊದಲು ಲೋಕಲೈಟ್ಸ್ ಇದ್ವಿ. ಫಸ್ಟ್ ಅಲ್ಲಿಂದ ನೋಡೋಣ. ಲೋಕಲೈಟ್ಸ್ ಅಂದರೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಒಂದು 4-5 ಜನ್ರೇಷನ್ ಹಿಂದೆ ಇದ್ದವ್ರಂಥವ್ರು ಇಲ್ಲಿ ವಾಸವಾಗಿದ್ವಿ. ಯಾವಾಗ ನಮಗೆ ಬೆಂಗಳೂರಿಗೆ IT-BT ಬಂತು, ಅದು ಎಕ್ಸ್ಟೆಂಡು ನಮ್ದೀಗ ಎಲ್ಲ ಕಲ್ಚರು ಚೇಂಜ್ ಆಗ್ತಾ ಬಂತು. ಸೊ ಇಲ್ಲೆಲ್ಲರೂ ಬರ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿ ನಾರ್ತ್ ಇಂಡಿಯನ್ಸು IT-BT ಹೆಸರಲ್ಲಿ ಇಲ್ಲಿ ಬಂದು ನೆಲೆಸಿದ್ದಾರೆ, ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಅವ್ರದ್ದು ಒಂದು ಕೊಡುಗೆ ಇದೆ ಅಂತ ಒಳ್ಳೆ ರೀತಿಲೂ ನೋಡ್ಬೋದು. ಅಟ್ ದ ಸೇಮ್ ಆಫ್ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜಸ್ಸು. ಯಾಕೆಂದರೆ ಅವರಲ್ಲಿ ಜಾಸ್ತಿ ಡಿಮ್ಯಾಂಡಿಂಗ್ ಇದೆ, ಅವ್ರದ್ದು ಕಸ್ಟಮ್ ಇದೆ. ಅವ್ರು ಈ ಥರ ಹೀಗೆ ಡೌರಿ ಕೊಡಬೇಕು, ಇಷ್ಟೇ ಕೊಡಬೇಕು, ನಮ್ಮ ಸಂಪ್ರದಾಯ ಈ ಥರ ಇದೆ, ಇದನ್ನು ಅವ್ರು ಪಾಲಿಸಿ ಮಾಡ್ತಾ ಇದ್ದಾರೆ ತಾನೆ. ಆ ಪಾಲಿಸಿ ಮಾಡ್ತಿರುವಾಗ ಡಿಮ್ಯಾಂಡ್ ಅಲ್ಲಿ ಇದ್ದೇ ಇದೆಯಲ್ಲ, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ. ಸೊ ಅವರಲ್ಲಿ ಅದನ್ನು ಅವ್ರ ಪಾಲಿಸಿ ಅವ್ರು ಫುಲ್ಫಿಲ್ ಮಾಡ್ಕೋತಾ ಇದ್ದಾರೆ. ಅದನ್ನು ಫುಲ್ಫಿಲ್ ಮಾಡಿ ಯಾವ ಹೆಣ್ಮಕ್ಳು ಬಂದು ಮದುವೆ ಆಗಿ ಅವ್ರ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಿರ್ತಾರೆ. ಸೊ ದಟ್ ದೇ ಆರ್ ಗೋಯಿಂಗ್ ಟು ಸಫರಿಂಗ್ ಇನ್ ದ ಡೇ ಟು ಡೇ. ಅದು ಕಂಟಿನ್ಯೂಷನ್ ಇನ್ ದ ಸೊಸೈಟಿಲಿ ಇದೆ. ಇದನ್ನು ಪರ್ಮನೆಂಟಾಗಿ ಯಾರು ಹೇಗೆ ತೆಗಿಬೇಕು, ಎಲ್ಲಿ ತೆಗಿಬೇಕು ಅನ್ನೋದನ್ನು ಇಲ್ಲಿ ಸೊಲ್ಯೂಷನ್ ಮಾಡಬೇಕಾಗಿರೋದಿದೆ. ಯಾಕೆಂದರೆ ಆಲ್ರೆಡಿ ಕಾನೂನು ಇದೆ, 498A ಇದೆ, 304 ಇದೆ, ಎಲ್ಲ ಇದೆ. ಆದರೂ ಇವತ್ತು ನಡೀತಾ ಇದೆ. ಮೇಡಮ್, ಇಲ್ಲಿ ಮೇನ್ ನನ್ನ ಒಂದು ಆ್ಯಸ್ ಎ ಅಡ್ವೊಕೇಟ್ ನಾನು ಹೇಳೋದೇನಿದೆ ಅಂದರೆ, ರಿಯಲಾಗಿ ಯಾರು ಸಫರರ್ ಇರ್ತಾರೆ ಹೆಣ್ಮಕ್ಳು, ಇಮಿಡಿಯೇಟಾಗಿ ಯಾರೂ ಆಚೆ ಬರೋಲ್ಲ. ನನಗೆ ಈ ಥರ ಹಿಂಸೆ ಇದೆ, ನನಗೆ ಈ ಥರ ಹಿಂಸೆ, ನನಗೆ ಸಾಂಸಾರಿಕ ಜೀವನದಲ್ಲಿ ಈ ರೀತಿ ಹಿಂಸೆ ಇದೆ ಅಂತ ಯಾರೂ ಓಪನ್ ಅಪ್ ಆಗಿ ಬರೋಲ್ಲ. ಕಾನೂನಿನ ಹೆಲ್ಪ್ ತಗೊಳ್ಳೋಕ್ಕೂ ಬರೋಲ್ಲ, ಇಮಿಡಿಯೇಟ್ ಯಾರು ಬರೋಲ್ಲ. ತುಂಬ ಸಫರ್ ಆಗ್ತಾರೆ. ಕೋರ್ಟಿಗೆ ಹೋಗ್ಬೇಕು, ಅಲದಾಡಬೇಕು, ತುಂಬ ಅವರಿಗೆ ಅಷ್ಟು ಬ್ರಾಡ್ ಮೈಂಡೆಡ್, ಅವರು ಅಷ್ಟು ಫಾರ್ವರ್ಡೆಡ್ ಆಗಿ ಬರಲ್ಲ ಪಾಪ. ಅವ್ರು ಈ ಒಂದು ಅವ್ರು ವರ್ಕಿಂಗಲ್ಲಿ ಇದ್ರೂ ಬರಲ್ಲ. ಕೆಲವೊಂದು ಹೆಣ್ಮಕ್ಳು ನಿಜವಾಗ್ಲೂ ಹಿಂಸೆ ಅನುಭವಿಸಿರೋರು ಯಾರೂ ಕಾನೂನು ಸಲಹೆಗೆ ಇಲ್ಲ ಕಾನೂನು ರಕ್ಷಣೆಗೆ ತಗೋಬಿಟ್ಟು ಏನೋ ಮಾಡೋಣ ಅನ್ನೋದಕ್ಕೆ ಬರಲ್ಲ. ಅವರು ದೇ ಆರ್ ದ ತುಂಬ ಇವತ್ತು ಸಫರ್ ಆಗ್ತಿರೋದು ಆ ಥರ ಹೆಣ್ಮಕ್ಳುಗಳು ಇದರಲ್ಲಿದ್ದಾರೆ.